ವಿಶೇಷವಾದ ವಿಷಯನೇ ಇರ್ಬೇಕಾನೆ. ಅದೇನು ಅಂತ ನೀನೆ ಸ್ಪಷ್ಟವಾಗಿ ಹೇಳ್ಬಿಡು ತಂದೆ. ಅಪ್ಪ ಹೇಳೋಕಂದ, ಇವತ್ತು ನನ್ ಸಕ್ಕರೆ ಊಟ ಮಾಡ್ದೆಪ್ಪ. ಏನ್ ಹೇಳ್ತಾ ಇದೀಯಪ್ಪ? ಹೌದಪ್ಪ, ಸಕ್ಕರೆ ಊಟ ಬಡಿಸಿದ್ರು, ನಾನು ಊಟ ಮಾಡ್ದೆ. ನಾನು ಮನೇಲೇ ಇದ್ನಲ್ಲಪ್ಪ. ಇದ್ಯಾವಾಗ ನಡೀತು? ಮನೇಲಿ ಊಟ ಕೊಟ್ಟಿಲ್ಲ ಅಂದ್ರೆ ಏನಪ್ಪ? ನನ್ ಮನೆ ದೇವರು ಪ್ರಪಂಚನೇ ಕಾಯೋ ದೇವ್ರ ಮುಂದೆ ಊಟ ಕೊಟ್ಬಿಟ್ರು. ಅದೇನ್ ದೊಡ್ಡ ವಿಷಯ ಅಂತ ಇವ್ನ್ ಮನೇಲಿ ಬಂದ್ ಹೇಳ್ಕೊತಾ ಇರೋದು. ಕಸ್ತೂರಿ ಒಂದ್ ದೇವಸ್ಥಾನದಲ್ಲಿ ಅನ್ನದಾನ ಇಟ್ಕೊಂಡಿದ್ಲು. ಅಲ್ಲಿ ಒಂದ್ ಪಂಕ್ತಿಯಲ್ಲಿ ಎಲ್ರಿಗೂ ಊಟ ಬಡಿಸ್ತಿದ್ದೆ. ಅದೇ ಪಂಕ್ತಿಯಲ್ಲಿ ಇವನು ಕೂತು ಊಟ ಮಾಡ್ದ ಅಷ್ಟೇ. ಅದೇ ಅಲ್ವಾ? ಮತ್ತೆ ತಲೆ ಮೇಲೆ ತಮ್ಗೇನೋ ಬಿಂದಿಗೇನೋ ಬಿತ್ತು ಅನ್ಕೊಂಡ್ಬಿಟ್ಟೆ. ನೀನೇನೋ ದೊಡ್ಡ ನೋಬೆಲ್ ಪ್ರಶಸ್ತಿ ತಗೊಂಡಿರೋ ತರ ಬಿಲ್ಡಪ್ ಕೊಡ್ತಾ ಇದ್ಯಾ? ಬೆಂಗ್ಯ, ನನ್ನ ಎದೆಲಿದ್ದ ಕಿಚ್ಚು ಆ ರೀತಿನ ಕಾಣೋ ಇದು. ನನ್ನ ಸಂತೋಷನ ಪ್ರತಿ ಸರಿ ಕಿತ್ಕೊಂಡು ಕಿಚಾಯಿಸ್ತಿರೋ. ನಾನೇನೋ ಮಾಡ್ದೆ? ಈ ತಾಯಿ ಮಗನ ದೂರ ಮಾಡೋದಕ್ಕೆ ತಾವು ಮಾಡಿದ ಮಹತ್ ಕಾರ್ಯಗಳಿಗೆ ಆ ಸಂಪತ್ ಭರಿತವಾದ ವಿಷಯಗಳನ್ನ ಹೇಳ್ತಾ ಇದ್ರೆ ನಂದು ಬೀದಿನಲ್ಲಿ ಶಾಂತವಾಗಿ ಮಲಗಿರೋ ನಾಯಿ ಕೂಡ ಒಂದ್ಸರಿ ಎದ್ಬಂದು ನಿನ್ನ ಕಚ್ಚೋಗ್ಬಿಡ ಅಂತ ಹೇಳ್ಬೇಡ. ಸುಮ್ನೆ ಅಜೀಬ್ ಮಾಡ್ಕೋಬೇಡ, ಸೈಲೆಂಟ್ ಆಗಿದ್ಬಿಡು. ಅಪ್ಪ ನಿನಗೆ ಗೊತ್ತನಪ್ಪ, ಸ್ಕೂಲ್ಗೆ ಎಲ್ಲಾ ಮಕ್ಕಳು ಅಮ್ಮಂದ್ರು ಬಂದು ಅವ್ರವ್ರ ಮಕ್ಳಿಗೆ ಊಟ ತಿನ್ನಿಸ್ತಾ ಇದ್ರು. ಆದ್ರೆ ನಮ್ಮಮ್ಮ ಯಾಕೆ ಸ್ಕೂಲಿಗೆ ಬರೋಲ್ಲ? ಅಮ್ಮ ಯಾಕೆ ಊಟ ತಗೊಂಬಂದ್ ನನಗ್ ತಿನ್ಸಲ್ಲ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೆ. ಎಲ್ಲಾ ಮಕ್ಳು ಬರೀ ಅರ್ಧ ಬಾಕ್ಸ್ ತಿಂದು ಸಾಕು ಸಾಕು ನನ್ ಹೊಟ್ಟೆ ತುಂಬ್ತು ಸಾಕು ಅನ್ನೋರು. ಬಟ್ ಈ ಮಗನು ನನಗೆ ಎರಡೆರಡು ಬಾಕ್ಸ್ ತಿಂದ್ರು ಹೊಟ್ಟೆ ತುಂಬ್ತಾ ಇರ್ಲಿಲ್ಲ. ಈಗ ಯಾಕೆ ಗೊತ್ತಾ? ಆ ತಾಯಿ ಕೈಯಿಂದ ಪ್ರಸಾದ ಸಿಗದೆ ನನ್ನ ಹೊಟ್ಟೆ ಕೂಡ ತೃಪ್ತಿ ಪಡ್ತಾನೆ ಇರ್ಲಿಲ್ಲ. ಅಲ್ಲಿ ಆ ಸ್ಕೂಲಲ್ಲಿ 100 ಜನ ಅಮ್ಮಂದ್ರು, ಆದ್ರೆ ಸೂರ್ಯ ನಮ್ಮ ಮಾತ್ರ ಇರ್ತಾ ಇರ್ಲಿಲ್ಲ. 1000 ಕೈ ತುತ್ತು. ಆದ್ರೆ ನನಗೆ ಅಂತ ಒಂದೇ ಒಂದ್ ಕೈ ತುತ್ತು ಕೂಡ ಇರ್ತಾ ಇರ್ಲಿಲ್ಲ. ಲಕ್ಷ ಮುತ್ತುಗಳು. ಆದ್ರೆ ನನ್ನ ಬಾಚಿ ತಪ್ಪುಗಳು ಕೈಗಳೇ ಇರ್ಲಿಲ್ಲ. ಬೆಲ್ಲ ಹೊಡಿಯಕ್ ಮುಂಚೆ ಎಲ್ಲಾ ಮಕ್ಕಳ ತಾಯಿಯಂದ್ರು ಬಂದ ಗೇಟ್ ಹತ್ರ ನಿಂತಿರೋರು. ಆದ್ರೆ ಈ ಆ ಸೂರ್ಯ ಮುಳುಗೋವರೆಗೂ ಕಾದ್ರೂ ಅಮ್ಮ ಬರ್ತಾ ಇರ್ಲಿಲ್ಲ. ನೆಟ್ಟಿಗಿರೋ ಸಕ್ರೆ ಒಂದಿ ನಾನು ಪ್ರೀತಿಯಿಂದ ನಾನು ಊಟ ಕೊಟ್ಟಿಲ್ಲ. ಕೊಟ್ಟಿದ್ರು ಈ ಮನೋಜ ನಾನು ತಿನ್ನಕ್ ಬಿಟ್ಟಿಲ್ಲ. ಸೂರ್ಯ, ಈಗ ಯಾಕಪ್ಪ ಅದೆಲ್ಲ? ಉಳಿತಲ್ಲ ಬಿಡು. ಅದೇನು ಅಂತ ನನಗ್ ಹೇಳ್ರಿ. ಬೇಡಮ್ಮ, ಈ ಖುಷಿಯಾಗಿದ್ದೀರಾ ಆ ದಿನಗಳ ಬಗ್ಗೆ ಅವ್ಳಿಗೆ ಹೇಳೋದು ಬೇಡ, ನೀನ್ ಕೇಳೋದು ಬೇಡ ತಾಯಿ. ಅಪ್ಪ ಸಕ್ಕರೆ ತಲೆ ಏಟಾಗಿ ನನಗ್ ಕೈ ತುತ್ತು ಕೊಟ್ಟಿದ್ರಲ್ಲ, ಆ ಪ್ರಸಾದ ಮತ್ತೆ ಮತ್ತೆ ಬೇಕು ಅಂತ ಅನ್ಸದಪ್ಪ. ಆವತ್ತು ಅವ್ರು ಸರಿ ಹೋಗಿದ್ದಷ್ಟೇ. ಯಾವತ್ತು ಬದ್ಲಾಗ್ತಿರೋ ರೇಂಜ್ ಅಲ್ಲಿ ಹಾಳಾಗ್ಬಿಡ್ತು ನನ್ನ ಹಣೆ ಬರ ಅಂತ ಅನ್ಕೊಂಡೆ. ಆದ್ರೆ ರಾಯರು ಮತ್ತೆ ಸಕ್ಕರೆ ಕೈಯಲ್ಲಿ ಊಟ ತಿನ್ನೋ ಅವಕಾಶ ಮಾಡ್ಕೊಟ್ರು. ಏನೋ ಮರಿ, ನೀವ್ ಹೇಳಿ ನಿಜಾನೇ. ಸೂರ್ಯ ಅವ್ರ ಬಗ್ಗೆ ನಾವ್ ದಿನಕ್ಕೊಂದ್ ವಿಚಾರ ತಿಳ್ಕೊತಾ ಇದೀವಿ. ಅಣ್ಣ ತಮ್ಮ ಜಗಳ ಆಡೋದು ಒಂದಾಗೋದು ಎಲ್ಲ ಕಾಮನ್ ಬರಬೇಕ. ಆದ್ರೆ ನೀನು ಮಾಡಿರೋ ಗಾಯ ಆರ್ದೇ ಇರೋ ಗಾಯ ಆಗಿದೆ ಕಣಿ. ಇವತ್ತು ತುಂಬಾ ಒಳ್ಳೆ ಮೂಡಲಿದ್ದೀನಿ. ನನ್ನ ಕೈಯಲ್ಲಿ ಒದೆ ತಿಂದೆ ಸೈಲೆಂಟ್ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರು. ಕ್ರೀಶ್, ಹೇಗಿದ್ಯಪ್ಪ? ಸೂಪರ್ ಅಜ್ಜಿ, ನಿಮ್ಗೆ ಜ್ವರ ವಾಸಿ ಆಯ್ತಾ? ಓನಪ್ಪ, ನಾಳೆ ಡಿಸ್ಚಾರ್ಜ್ ಹೇಳಿದ್ದಾರೆ. ಸೂಪರ್ ಆಯ್ತಲ್ಲ. ಅಮೌಂಟ್ ಅಷ್ಟೇ ಇದೆ, ನಾನು ಕೇಳ್ಕೊಂಡ್ ಬರ್ತೀನಿ. ಹೇಗೆ ಬಂದೆ? ಅಮ್ಮ, ಏನಾದ್ರು ತಿಂದ್ರಾ? ಹಾಸ್ಪಿಟ್ಲ್ ಊಟ ಸೆಪ್ಪೆ ಕಣಮ್ಮ, ಏನು ಸೇರ್ತಾ ಇಲ್ಲ. ಜ್ಯೂಸ್ ತಗೊಂಡ್ ಬರ್ತೀನಿ ರೀ. ತರ್ತೀನಿ ಇರು. ಕ್ರೀಶ್, ನಾಳೆ ನನ್ಗೆ ಡಿಸ್ಚಾರ್ಜ್ ಆಗುತ್ತೆ. ನಾವು ನಮ್ಮನೆಗೆ ಹೊರಟೋಗೋಣ. ಅದು ನಮ್ಮನೆ ಅಲ್ವಲ್ಲಪ್ಪ. ಅಮ್ಮ ಇರೋ ಮನೆ ನಮ್ಮನೆ ಅಲ್ವಾ ಅಜ್ಜಿ? ಮಕ್ಕಳು ಅಮ್ಮ ಇರೋ ಕಡೆ ತಾನೇ ಇರೋದು. ಅಲ್ಲಿರೋ ನಾನು ಅಮ್ಮನ್ನ ಅಮ್ಮ ಅಂತ ಕರೀತಾ ಇಲ್ಲ. ಅವ್ರು ಇರೋ ಕಡೆನೂ ನಾನು ಇರೋವಾಗಿಲ್ವಾ? ಅಮ್ಮಂಗೆ ಹೇಳಜ್ಜಿ, ನಾನು ಅಮ್ಮಂಗ್ ತೊಂದ್ರೆ ಮಾಡಲ್ಲ ಅಂತ. ಆಂಟಿ ಅಂತಾನೆ ಕರೀತೀನಿ ಅಮ್ಮನ್ನ. ನನಗೂ ಅಮ್ಮ ಇರೋ ಕಡೆನೇ ಇರ್ಬೇಕಂತ ಅನ್ನಿಸ್ತಿದೆ. ಪ್ಲೀಸ್ ಅಜ್ಜಿ, ನನ್ನ ಅಮ್ಮಯಿಂದ ದೂರ ಮಾಡ್ಬೇರಾ? ಸರಿಯಪ್ಪ, ಮಾತಾಡ್ತೀನಿ. ಅಲ್ಲ, ನಾನೆಲ್ಲ ಮಾತಾಡಿದ್ದೀನಮ್ಮ. ದುಡ್ಡೇ ಜಾಸ್ತಿ ಆಗಿಲ್ಲ, ನಾನೆಲ್ಲ ಮೇಂಟೈನ್ ಮಾಡ್ತೀನಿ. ಕೃಷ್ಣ ಎಲ್ಲ ನನ್ ಫಿಶು ಜ್ಯೂಸ್ ತರಕ್ ಹೋಗಿದೆ. ನೀನ್ ಆಪಲ್ ಮಿಲ್ಕ್ ಶೇಕ್ ಕೇಳಿದ್ಯಾ? ಆಪಲ್ ತಿಂದು ಒಳ್ಳೆ ಕಾಶ್ಮೀರಿ ಕಲರ್ ಬಿಟ್ಟಿಯ ನೀವು. ಆಪಲ್ ಮಿಲ್ಕ್ ಶೇಕ್ ಸಿಗ್ಲಿಲ್ಲ, ಇದ್ದಿತ್ತು. ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ಕೊಡಿಸ್ತೀನಿ ನಿಂಗೆ. ತಗೊಳ್ಳಿಮ್ಮ, ನಾನು ಆಮೇಲೆ ಕುಡಿತೀನಮ್ಮ. ಇಲ್ಲಿ ಇಟ್ಟಿರ್ತೀನಿ. ನರ್ಸಪ್ಪ. ನರ್ಸಮ್ನು? ಓಹೋ, ಅಣ್ಣಯ್ಯ, ನೀವು ಡಿಸ್ಚಾರ್ಜ್ ಆದ್ಮೇಲೆ ಅಲ್ಲಿ ನೀವು ಓಡಾಡದೆ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬಂದ್ಬಿಡಿ, ಓಕೆನಾ? ಇಲ್ಲಪ್ಪ, ನಿಮಗ್ ತೊಂದ್ರೆ ಮಾಡೋದಕ್ಕೆ ನನ್ ಮನ್ಸೊಪ್ಪಲ್ಲ. ಇದ್ರಲ್ಲಿ ಯಾವ ತೊಂದ್ರೆ ನಮ್ಮ ಆರೋಗ್ಯ ಸರಿ ಹೋಗೋವರೆಗೂ ನಮ್ ಮನೇಲೇ ಇದೆ. ಇವತ್ತಿಗೆ ನಿಮ್ ಮಗಳನ್ನ ಕೇಳಬೇಕು ತಾನೆ? ಅವ್ರ ನಂಬರ್ ಬಿಸಾಕಿ ಅಥವಾ ಈ ಕಡೆಗೆ? ಅಲ್ಲಪ್ಪ, ಅದು ಅಲ್ಲಪ್ಪ ಅಂದ್ರು ಅಷ್ಟೇ, ಅಯ್ಯಪ್ಪ ಅಂದ್ರು ಅಷ್ಟೇ. ಒಂದೇ ಏಟಲ್ಲಿ ಒಬ್ಬ ಗಂಡಸನ್ನೇ ಕೇಳಬಿಡ್ತೀನಿ ಅಂತ ಅದನ್ನೇ 10 ನಂಬರ್ ಕೇಳು ಬಿಸಾಕಿ ನಿಮ್ ಮಗಳನ್ನ ಕೇಳ ಒಪ್ಸೋದಿಲ್ವಾ? ಕೊಡಿ ಅವ್ರ ನಂಬರ್ ಕೊಡಿ. ಏನ್ ನಂಬರು? 98450. ಇಲ್ಲಪ್ಪ, ನೀನ್ ಬೇಡ, ನಾನೇ ಮಾತಾಡಿ ಒಪ್ಪಿಸ್ತೀನಿ.
ಒಪ್ಸ್ತೀನಿ ಅಂತ ಹೇಳಿದ್ರಲ್ಲ ನಂಗ ಸಾಕು. ಪಾಪ ಕ್ರಿಶ್ ನಿಮ್ ಜೊತೆನೂ ಇದ್ದಾಗತ್ತೆ, ನಮ್ ಜೊತೆನೂ ಇದ್ದಾಗತ್ತೆ. ನೀವ್ ಹಿರಿಯರು, ಹಿಂಗ್ ಸೇವೆ ಮಾಡಿದ್ ಪುಣ್ಯ ನಮ್ಗೂ ಸಿಗಿ. ಸರಿನಮ್ಮ, ನಾನ್ ಮಾತಾಡ್ತೀನಿ. ಸರಿ ನಾವೇನ್ ಬರ್ತೀವಿ. ಕ್ರಿಸ್ತು ಬಾಯ್ಲ 6 ಜೇಬನ್ 2 ಶರ್ಟು 2 ಬೆಳೆ ಬಾಟಮ್ ಹಾಕಿ ಕೊಡಿಸ್ಬಿಡ್ತೀನಿ. ನಾಳಿಂದ ಬಿಡಲಾದ್ರೆ ರಾಜಣ್ಣ ಅವ್ರ ತರ ಹಂಗೆ ಹಾಕೊಂಡು ತಿರ್ಗಾಡ್ಬಿಡು ಬಾ. ನಾವೇನ್ ಬರ್ತೀವಿ. ಹುಷಾರಮ್ಮ. ಮತ್ತೆ ಬರ್ತೀಗೆ ಬಾ ಕಲ್ಯಾಣಿ. ಈಗ ತಾನೆ ಸೂರ್ಯ ಮೀನಾ ನೋಡ್ದೆ, ನಾಳೆ ಡಿಸ್ಚಾರ್ಜ್ ಹೇಳಿದಾರೆ ಕಣೆ. ಹೇಳಿದೆ. ಸೂರ್ಯ ಅವ್ರ ಮನೆಗೆ ನನ್ನ ಕರಿತಾ ಇದ್ದಾನೆ, ಗೊತ್ತಾಯ್ತು. ಆದ್ರೆ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ ದಯೆಯಿಂದ ನಾನ್ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಹೇಳು? 4 ಗೋಡೆ ಮಧ್ಯ ನನ್ ಜೀವೋದ ಶಿಕ್ಷೆನೆ ಅನ್ಭವಿಸ್ತಾ ಇದ್ದೀನಿ. ಅದು ನೀನೇ ಕಟ್ಕೊಂಡಿರೋ ಗೋಡೆ, ಅದ್ರಲ್ಲಿ ನನ್ನ ಬಚ್ಚಿಡಕ್ ನೋಡ್ದೆ, ನಾನ್ ತಪ್ಪಿಸ್ಕೊಂಡೆ ಅಷ್ಟೇ. ಅಮ್ಮ, ಅವನ್ ಬಂದಿರೋದನ್ನೇ ನನಗ್ ತಡ್ಕೊಳಕ್ ಆಗ್ತಿಲ್ಲ. ನೀನ್ ಬಂದ್ ಬಕ್ಕರ್ಸ್ಕೊಂಡ್ರೆ ಅದ್ ಚೆನ್ನಾಗಿರಲ್ಲ. ಹೇಗಾದ್ರೂ ಮಾಡಿ ನಾಳೆ ಡಿಸ್ಚಾರ್ಜ್ ಆಗಿ ಕೃಷ್ಣ ನಿನ್ ಜೊತೆ ಕರ್ಕೊಂಡ್ ಹೋಗು. ಕೃಷ್ಣ ನಿನ್ ಜೊತೆ ಇರೋದಕ್ಕೆ ಹಠ ಮಾಡ್ತಿದ್ದಾನೆ ಕಣೆ. ಅವ್ನ್ ಮಗು ಅಮ್ಮ, ಕೇಳ್ತಾನೆ. ನಿನಗೇನ್ ಹುಚ್ಚ? ಇನ್ನು ಗೊತ್ತಿಲ್ವಾ ನನ್ ಪರಿಸ್ಥಿತಿ ಏನು ಅಂತ? ಮನೇಲಿ ಸತ್ಯ ಹೇಳ್ಬಿಡೆ. ಹಾಗೆ ಹೇಳಿದ್ರೆ ಕೃಷ್ಣ ಜೊತೆ ನನ್ನನ್ನು ಕುಕ್ಕೆ ಹಾಕೊಂಡ್ ತಪ್ತಾರೆ ಮನೆಯಿಂದ ಹೊರಗೆ. ನೋಡಿ, ಮಧ್ಯಾಗ ಆಡ್ಬೇಡ. ನೀ ಹುಷಾರಾದ್ರೆ ಸಾಕು ಅಂತ ಕಣ್ ದೇವ್ರಿಗೆಲ್ಲ ಕೈ ಮುಗ್ದಿದ್ದೀನಿ. ತಗೋ ದುಡ್ಡು, ಇದ್ರಲ್ಲಿ ಡಿಸ್ಚಾರ್ಜ್ ಆಗೋ ಅಷ್ಟಿದೆ. ಸೂರ್ಯನ ಹತ್ರ ತಗೊಂಬೇಡ, ನೀನೇ ದುಡ್ಡು ಕಟ್ಟು. ಡಿಸ್ಚಾರ್ಜ್ ಆಗಿ ಕೃಷ್ಣ ಕರ್ಕೊಂಡ್ ಹೋಗ್ತಾ ಇರು. ಗೊತ್ತು ಗುರು ಇಲ್ದಿರೋರು ಮೀನಾ ಸೂರ್ಯ ಬರ್ತಿದ್ದಾಗೆ ತಿಂದ ಕುಡ್ದ ಅಂತ ಕೇಳ್ತಾರೆ. ಎತ್ತ ಮಗಳು ಕಣೆ ನೀನು. ದುಡ್ಡು ಕೊಟ್ಟು ಜಾಗ ಬಿಡು ಅಂತ ಹೇಳ್ತೀಯ. ನೀನು ನಿನ್ ಬದುಕು ಮಾತ್ರ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಾ ಇದೀಯ ಕಲ್ಯಾಣಿ. ಪ್ರಪಂಚ ನೋಡದಿರೋ ಕಂದಮ್ಮನ್ ಬಗ್ಗೆ ಚಿಂತೆನೇ ಇಲ್ವ ನಿನ್ಗೆ? ಚಿಂತೆ ನಿನಗಿರ್ಬೇಕು. ನೀನು ಮಾಡಿರೋ ತಪ್ಪಿಗೆ ನಾನ್ ದಂಡ ಕಟ್ತಾ ಇದ್ದೀನಿ. ಮಾತಾಡಿ ಪ್ರಯೋಜನ ಇಲ್ಲ ಅಮ್ಮ. ಸುಮ್ನೆ ನಾನ್ ಹೇಳಿದ್ದನ್ನ ಮಾಡ್ತಿರ್ಬೇಕು ಅಷ್ಟೇ. ನಾನ್ ಹೊರಡ್ತೀನಿ. ಹೊಸ ಬಟ್ಟೆ ಚೆನ್ನಾಗಿದ್ಯಾ? ನಂಗೆ ಇಷ್ಟ ಆಯ್ತು ಅಂಕಲ್. ಅಂಕಲ್ ಯಾಕೆ ನಂಗೆ ಹೊಸ ಬಟ್ಟೆ ಕೊಡ್ಸಿದ್ರಿ? ಇವತ್ತು ಅಜ್ಜಿ ಡಿಸ್ಚಾರ್ಜ್ ಆಗ್ತಾ ಇದಾರಲ್ಲ, ಅದಕ್ಕೆ ನಮ್ ಕಡೆಯಿಂದ, ಮೀನಾ ಆಂಟಿ ಕಡೆಯಿಂದ ಇದು ನಿಂಗೆ ಗಿಫ್ಟ್. ಥ್ಯಾಂಕ್ ಯು ಅಂಕಲ್. ಮೀನಾ ಆಂಟಿ ಥ್ಯಾಂಕ್ ಯು. ನೋಡಿ ಏನೋ ತಾವೇ ಹೆತ್ತಿರೋ ಮಗನ್ನ ರೆಡಿ ಮಾಡೋ ತರ ರೆಡಿ ಮಾಡ್ತಿದ್ದಾರೆ. ಉದ್ದ ಬೆಳೆದಿದ್ದಾರೆ. ಇವ್ನಿಗೆ ತಲೆ ಬಾಚ್ಕೊಳಕ್ಕೆ ಬಟ್ಟೆ ಹಾಕೊಳಕ್ಕೆಲ್ಲ ಬರಲ್ವಾ? ಕೃಷ್ಣ ಪರಮಾತ್ಮಂಗೆ ಅಲಂಕಾರ ಮಾಡೋದ್ರಲ್ಲಿ ಭಕ್ತರು, ಈ ಕೃಷಿಗೆ ಅಲಂಕಾರ ಮಾಡೋದ್ರಲ್ಲಿ ಇವರು ಖುಷಿ ಪಡ್ತಾರೆ. ನಿನಗೇನಾಯ್ತಮ್ಮ? ಯಾಕೆ ಹಾಗೆ ಮೂಗಲಿ ಮೆಣಸಿನ್ಕಾಯಿ ಇಟ್ಕೊಂಡೊಳಂಗ ಆಡ್ತಿಯಲ್ಲ, ಯಾಕೆ? ಸಿಕ್ತಂಗೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ರೆ ನಾಳೆ ದಿನ ಮನೆ ಖರ್ಚಿಗೆ ದುಡ್ಡು ಕೊಡಪ್ಪ ಅಂತ ಹೇಳಿದ್ರೆ ಆಗ ನಿಮ್ ಮಗ ಮೂಗು ಮೆಣಸಿನ್ಕಾಯಿ ಇಟ್ಕೊಂಡಂಗ ಆಡೋದು. ನಾನಲ್ಲ. ನಾವು ಮೂಗಲಿ ಮೆಣಸಿನ್ಕಾಯಿ ಇಟ್ಕೊಂಡ್ರು ಪರವಾಗಿಲ್ಲ, ಬಾಯಲ್ಲಿ ಹಾಗಲಕಾಯಿ ಇಟ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿಮಗ್ ಕೊಡ್ಬೇಕಾಗಿರೋ ದುಡ್ಡಲ್ಲಿ ಮೋಸ ಅಂತೂ ಆಗೋದಿಲ್ಲ. ಒಂದ್ ವೇಳೆ ನಮ್ ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರು ಮನೋಜನ್ ಕೈಯಲ್ಲಿ ಕೊಡಿಸ್ತೀನಿ, ದೊಂದ್ ಮಾಡ್ಕೋಬೇಡ. ಅದೇ ಅಲ್ವಾ ನಾಟಕು? ಪಾಪ ಆ ಹಾಲ್ಗಿಂದ ಹಸಲೆ ಮೇಲೆ ಬಿಟ್ಬಿಡು. ತಮಾಷೆ ಹೇಳಿದ್ರು ಟಮಟೆ ಶಬ್ದ ಜೋರಾಗಿ ಬರ್ತಾ ಇದೆ ಬಿಡತ್ಲಾಗೆ. ರೀ, ಲೇಟ್ ಆಗ್ತಿದೆ. ಕೃಷ್ಣಜಿ ನಮಗೋಸ್ಕರ ಕಾಯ್ತಿರ್ತಾರೆ. ಸರಿ ನಮ್ಮ ಆಯ್ತು, ಹೋಗೋಣ. ನಡಿ ಹೋಗೋಣ. ಕೃಷ್ಣ ತಾತಂಗ್ ಬಾಯಿ ಹೇಳು, ಚಟ ಮಾಡು. ಬಾರೋ ಅನ್ಕಂದ, ಬಾರೋ ಅಂತಿನ. ಇಷ್ಟು ದಿನ ಇವನು ಮನೇಲಿ ಇದ್ದಿದ್ದಕ್ಕೆ ನನಗೆ ಹೊತ್ತು ಹೇಗೆ ಹೋಗ್ತಾ ಇದ್ದ ಗೊತ್ತಾಗ್ತಾ ಇರ್ಲಿಲ್ಲ. ಜೊತೆಗೆ ಒಟ್ಟಿಗೆ ಸ್ಕೂಲ್ ಹೋಗಿ ಬಂದು ಮಾಡ್ತೀನಿ. ಇಷ್ಟು ದಿನ ಜೊತೆಲಿದ್ದು ಈಗ ಇದ್ದಕ್ಕಿದ್ದಂಗೆ ಹೊರಟೋಗ್ತಾ ಇದ್ದಾನೆ ಅಂದ್ರೆ ಮನ್ಸಿಗೆ ಏನೋ ಒಂಥರ ಬೇಜಾರು. ನೀನ್ ಯಾಕೆ ನಮ್ಮನ್ನೇ ಬಿಡ್ಬಾರ್ದು? ಯೋರಿ ಸಾಡೆ ಸಾತಿ ಮುಗಿದು ಹೋಗುವಾಗ ಮತ್ತೆ ಬಾರಪ್ಪ ಯಜಮಾನ ಅಂತ ವಾಪಸ್ ಕರಿಬಾರ್ದು. ಜೀವಮಾನ ಇಡೀ ಸಾಡೆ ಸಾತಿ ಜೊತೆ ಬದುಕ್ತಿರಲಿಲ್ಲ, ಇದಕ್ಕೇನ್ ಹೇಳ್ತೀಯ? ಅಕಸ್ಮಾತ್ ಅವ್ನು ಇರ್ತೀನಿ ಅಂದ್ರು ನೀನೇನಾದ್ರೂ ಅವ್ನು ಇರಕ್ ಬಿಡ್ತೀಯೇನೆ? ಕಂದ, ಒಂದ್ ನಿಮಿಷ ಇಲ್ಲೇ ಇರು ಬಂದಿರ್ತಾಡಿ. ನೀನ್ ಯಾಕೆ ಇವನ್ನ ಕರ್ಕೊಂಡು ಹೋಗ್ಬೇಕು? ನೀವು ಅಜ್ಜಿಗೆ ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತು. ನಮಗೇನು ಮುಳುಕಾಟ? ಡೀಸೆಲ್ಗೆ ನೀನ್ ಕೊಡ್ತೀನಿ ಆದಲ್ವೋ? ಅದೇ ಆಸ್ಪತ್ರೆಯಲ್ಲಿ ಬೇರೆ ಯಾರಾದ್ರೂ ನಮ್ ಮಗುನ ನಮ್ಗೆ ನೋಡ್ಕೊಳಕ್ ಆಗ್ತಿಲ್ಲಪ್ಪ ಅಂತ ಹೇಳ್ಬಿಟ್ರೆ ಆ ಮಗುನು ಎಲ್ಲಿ ಮನೆ ಕರ್ಕೊ ಬಂದ್ಬಿಡ್ತಿರೋ ಅನ್ನೋ ಭಯ ನನ್ಗೆ. ರೇಷ್ ಬಾಕಂದಾಯ್ತು, ಬಾರ ರೇಷ್ ತಗೋ. ಇದು ನಿನ್ಗೆ. ಇದು ಬದುಕನ್ನ ಬದಲಾಯಿಸೋ ಪುಸ್ತಕ. ಇದರಲ್ಲಿರೋ ಶ್ಲೋಕಕ್ಕೆ ಅಲ್ಲೇ ಸರಳವಾಗಿ ಅರ್ಥನೂ ಕೊಟ್ಟಿದ್ದಾರೆ. ನಿಮಗೆ ಒಂಚೂರು ಓದು ಬರಹ ಬರ್ತಿದ್ದಾಗೆ ದಿನಕ್ಕೊಂದು ಶ್ಲೋಕ ಓದಿ ಇದನ್ನ ಅರ್ಥ ಮಾಡ್ಕೊ. ಖಂಡಿತವಾಗ್ಲೂ ದೊಡ್ಡ ಸಾಧನೆ ಮಾಡ್ತೀಯ ನಮ್ಕಂತ. ಥ್ಯಾಂಕ್ ಯು ತಾತ, ನಾನು ಇದು ಓದ್ತೀನಿ. ಆಂಟಿ, ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ ಮನೆಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು, ಆದ್ರೆ ಮತ್ತೆ ಈ ಮನೆಗ್ ಬಂದು ಉಕ್ಕರ್ಸ್ಕೋಬೇಡ. ಅತ್ತೆ, ಅವನಿನ್ನೂ ಚಿಕ್ಕ ಹುಡುಗ. ಹೋಗ್ ಬರ್ತೀನಿ ಅಂತ ಹೇಳಿದ್ರೆ ದೊಡ್ಡವರಾಗಿ ಆಶೀರ್ವಾದ ಮಾಡಿ ಕಳ್ಸ್ಬೇಕು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ವಯಸ್ಸಾದ ಮಾತ್ರಕ್ಕೆ ದೊಡ್ಡವ್ರು ಆಗಲ್ಲ ಕಣೆ ಮೀನಾ. ಆಶೀರ್ವಾದ ಮಾಡೋದಕ್ಕೆ ಮನಸ್ಸು ದೊಡ್ಡದಾಗಿರ್ಬೇಕು. ಅದಕ್ಕೆ ಮಕ್ಕಳನ್ನ ದೇವ್ರ ಸಮಾನ ಅನ್ನೋದು. ಅವ್ನ್ ಇಲ್ಲಿಗೆ ಬಂದ್ರು ನಿನ್ನ ಹತ್ರ ಮಾತ್ರ ಬರಲ್ಲ ಬಿಡು. ಬನ್ನಿ ಕಣೆ,
ನಿಂಗೆ ಯಾವಾಗ ಇಲ್ಲಿಗೆ ಬರ್ಬೇಕು ಅಂತ ಅನ್ಸುತ್ತೋ ಒಂದೇ ಒಂದು ಫೋನ್ ಮಾಡು, ನಾನು ನಿನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ಆಯ್ತಾ? ಏನು ಹಾಗೆ ಪುನಿಷ್ಮೆಂಟ್ ಕೊಡ್ತಿದ್ದೇನ ನಮ್ಗೆ? ಏನ ಇಲ್ಲಿ ಹೊರಡೋದಕ್ಕೆ ರೆಡಿನಾ? ನಿನ್ಗೋಸ್ಕರ ಏನೋ ತಂದಿದ್ದೀನಿ, ಇದು ನಿನ್ಗೆ ಇಷ್ಟ ಆಯ್ತಾ? ಅಂಕಲ್, ನಾವು ನಮ್ಮ ಅಜ್ಜಿನ ಕರ್ಕೊಂಡ್ ಮನೆಗೆ ಹೋಗ್ತಾ ಇದೀವಿ. ತುಂಬಾ ಒಳ್ಳೇದು. ಇನ್ನೊಂದ್ಸಲ ನಿಮ್ ಅಜ್ಜಿ ಏನಾದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ರೆ ನೀನ್ ಅಲ್ಲೇ ಇದ್ಬಿಡು, ಇಲ್ಲಿಗ್ ಮಾತ್ರ ಬರಕ್ ಹೋಗ್ಬಿಡ, ಆಯ್ತಾ? ಲೈ ಮನೋಜ, ಚಿಕ್ಕ ಹುಡುಗರ್ಗೆ ಹೇಳೋ ಮಾತೇನೋ ಅದು? ಬುದ್ಧಿ ಬೆಳೆದಿದ್ರಲ್ವೇನೋ, ಯಾರ ಹತ್ರ ಹಿಂಗ್ ಮಾತಾಡೋದಕ್ಕೆ ಅಂತ ಗೊತ್ತಾಗೋದಿಕ್ಕೆ. ಏ ರವಿ, ಈ ಮನೇಲಿ ಇವನೊಬ್ನೇ ಕರೆಕ್ಟ್ ಆಗಿ ಮಾತಾಡ್ತಿರೋದು. ತಾಯಿಗೆ ತಕ್ಕ ಮಗ, ಬಕ್ರ ಬುದ್ಧಿ, ಇದೆಲ್ಲ ಅವನ್ ತಪ್ಪೇನಿಲ್ಲ ಬಿಡು. ಆಂಟಿ, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಚಿನ್ನ ಚೆನ್ನಾಗಿ ನೋಡ್ಕೊಬೇಕು. ಸರಿ ಆಂಟಿ, ಬಾಯ್ ಆಂಟಿ. ಕೃಷ್ಣ, ಅಜ್ಜಿ ಕಾಯ್ತಾ ಇರ್ತಾರೆ, ಹೋಗೋಣ? ಬಾಯ್ಲಿ ಹಿಡ್ಕೊಳ್ಳೋ ರವಿ, ಬಾ ಹೋಗ್ ಬರ್ತೀವಪ್ಪ. ಆಯ್ತಪ್ಪ, ಹುಷಾರು ಕಣೋ. ಕ್ರೀಶ್, ಸ್ಕೂಲ್ ಮೀಟ್ ಮಾಡಕಂದ. ಬಾಯ್ ಬಾಯ್ ತಾತ. ಸೂರ್ಯ ಅಂಕಲ್, ಅಜ್ಜಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಾ? ಹೋಗಲ್ಲ. ಮತ್ತ್ ಶಾಂತಿ ಆಂಟಿ ಬೈದ್ರೆ? ಉಯ್ಯರಿಗೆ ಅವ್ರ ರೆಡಿ ಬಯಸ್ಕೊಳ್ಳೋದ್ ನಾನ್ ರೆಡಿ. 7 ಬಜೆ ತಕ್ಕ 7:30 ಅನ್ಕೊಂಡ್ಬಿಡುದು, ಹಂಗೆ ಮುಗಿಸ್ಕೊಂಡ್ಬಿಡುದು ಹೊಟ್ಟೆಯ. ಚಿಕ್ಕ ಮಕ್ಳು ಬಂದು ಏನ್ ಹಂಗೆಲ್ಲ ಮಾತಾಡೋದು ಅಂತ ಅನ್ಕೊಂಡು ನಡೀರಿ. ಫಸ್ಟ್ ಅವ್ರ ಹತ್ರ ಮಾತಾಡೋದು ಕೂತ್ಬಿಟ್ಟಿದ್ದೆ. ಗಂಡನೇ ಆಡ್ಕೋತೀವಲ್ಲ, ಡ್ರೈವರ್ ಒಂದ್ ದುಡ್ಡು ಒಂದ್ ಸಿಟ್ಟು ಅನ್ನಂಗ್ ಆಗ್ಬಿಟ್ಟಿದೆ. ರೆಡಿ? ಅವ್ರ ಹತ್ರ ಮಾತಾಡ ಹೋಗ್ತಾನ, ಮೊದ್ಲು ನಡೀರಿ. ಆಯ್ತು, ಭಯಬೇಡ, ಇವಾಗ ಬಿಡೋಗ್ತಿಲ್ಲ. ಅಮ್ಮ ಅಮ್ಮ ಇದರ ಇಲ್ಲ ರೀ, ಇಲ್ಲೆಲ್ಲಾದ್ರೂ ವಾಕ್ ಮಾಡ್ತಿರ್ಬೋದಾ? ಹೊರಗಿದ್ರೆ ಬಂದ್ಮೇಲೆ ಏನೇನು ಕಾಣಿಸ್ತಿಲ್ಲ. ಒಂದ್ಸಲ ನೋಡೋಣ ಬನ್ನಿ. ನೋಡಿ 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 ನೋಡಿ, ಬರೋ 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 ಇವ್ರಿಗೆ ಕೇಳೋಣ. ಮೇಡಮ್ ಮೇಡಮ್, ಇಲ್ಲಿ ಈ ರೂಮ್ ಒಬ್ರು ಹೆಂಗಸಿದ್ರಲ್ಲ, ಅವ್ರ ಎಲ್ಲಿ ಕಾಣಿಸ್ತಾರೆ? ಸರ್ ಗೊತ್ತಿಲ್ಲ, ರಿಸೆಪ್ಷನ್ಗೆ ಹೋಗಿ ಕೇಳಿ ಸರ್. ರಿಸೆಪ್ಷನ್ ನಡಿ, ನಡಿ ಬರತ್ತೆ. ಮೇಡಮ್ ಅವರೇ, ಇದು ವಾರ್ಡ್ ನಂಬರ್ 302 ನಲ್ಲಿ ಪ್ರಮೀಳಾ ಅನ್ನೋರು ಒಬ್ರು ಇದ್ರು, ನೆನ್ನೆ ಡಿಸ್ಚಾರ್ಜ್ ಆದ್ರು ಸರ್. ಡಿಸ್ಚಾರ್ಜ್ ಆದ್ರ? ಮೇಡಮ್ ಅವ್ರ ಜೊತೆ ಯಾರಿದ್ರು? ಗೊತ್ತಿಲ್ಲ, ನೋಡಿಲ್ವಲ್ಲ ಸರ್. ನೋಡ್ಲಿಲ್ವಾ? ಆಲ್ರೆಡಿ 10 ದಿನ ಇದ್ರು, ನೋಡಿಲ್ಲ ಅಂತಂದ್ರೆ ಏನ್ರಿ ಅಂತ? ರೀ, ಇದು ಹಾಸ್ಪಿಟಲ್, ಯಾಕೆ ಹಿಂಗ್ ಕೂಗಾಡ್ತಿದ್ರ ಮತ್ತೆ ಕೇಳಿ. ಆಮೇಲೆ ಕೆಲ ಜವಾಬ್ದಾರಿಯಿಂದ ಹತ್ರ ಮಾತಾಡ್ತಾರೆ ಇವರು. ಅಲ್ಲ ಮೇಡಮ್, ಇದು ಫೀಸು ಅವರೇ ಪೇ ಮಾಡಿದ್ದಾರೆ ಸರ್. ಹೌದೇ? ನೋಡಿದೆ ಮೀನಾ, ಈ ಗೆಸ್ಟ್ ಅಪಿಯರೆನ್ಸ್ ಕೊಡೋರು ಟುಸ್ಟ್ ಕೊಡ್ತಾ ಇದಾರೆ. ನಮ್ ಬಳಗೆ ಅದನ್ನೇ ನೀವು ನಿಮ್ಮ ಅಜ್ಜಿ ಅವಾಗ ಹಿಂಗೇನಾ? ಅಳ್ಬೇಡ ಕಣ, ತಮಾಷೆ ಮಾಡಿದ್ರೆ ನಡಿಯ ರಜೆ ನೋಡ್ಕೊಂಬರೋಣ. ಯಾವ ಟಾಟಾ ಫೋನ್ ಬರೀ ಕೂಗಾಡದೇನೆ. ಕ್ರಿಶ್, ಅಜ್ಜಿ ಎಲ್ಲಿ ಹೋದ್ರು? ಗೊತ್ತಿಲ್ಲ ಅಮ್ಮ, ನೆನ್ನೆನೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರಂತೆ. ಅಯ್ಯೋ, ನನಗೆ ಯಾಕೆ ಹಿಂಸೆ ಮಾಡ್ತಿದಾರ ಅವರು? ಸರಿ, ನೀನ್ ಹೋಗು. ಅವ್ರು ಏನಾದ್ರೂ ನನ್ ಬಗ್ಗೆ ಕೇಳಿದ್ರೆ ನೀನು ಹೇಳ್ಬೇಡ, ಆಯ್ತಾ? ಅಜ್ಜಿನ ನೀನ್ ಕರ್ಕೊಂಡ್ ಹೋಗ್ಲಿಲ್ವಾ? ಅಯ್ಯೋ, ಕರ್ಕೊಂಡು ಹೋಗಿದ್ರೆ ನೀನ ಕೇಳ್ತಿದ್ನ? ನಂದು ಏನ್ ಹಣೆ ಬರೋ ನಂದು. ಸರಿ, ನೀನ್ ಹೊರಡು. ನೀನ್ ಬೇಕಾ? ಬೆಳ್ಸು ಚೆನ್ನಾಗಿ ತಿಳ್ಸಿ, ಒಳ್ಳೆ ಕೂಡಿ ತರ ಬೆಳ್ಸು. ಇವನಿಗೆ ಊರಿಲ್ಲ ಸೂರಿಲ್ಲ, ಗಂಡ ಆಂಟಿ ಸೇರಿ ಇವನನ್ನ ಇಲ್ಲಿ ಕರ್ಕೊಂಡ್ಬಂದು ರೋಟ ವೈಭವ ಮಾಡ್ತಿದ್ದೀರಾ? ಯಾಕೆ, ಏನೇ ಆಯ್ತು? ಅಪ್ಪುಟ್ಟು ದೇಹ ಇಲ್ಲಿ ಓಡಾಡ್ತಾ ಇದ್ರೆ ನಿನ್ ಏನೇ ಕಾಯಿಲೆ? ಹೊಟ್ಟೆ ಉರ್ಸೋದು ಹೋಗುತ್ತೆ. ಮನೆ ಮಾಡ್ಕೊಂಡಿರೋದು ಮನೆಯವರೆಲ್ಲ ವಾಸ ಮಾಡೋದಕ್ಕೆ. ಸಿಕ್ಸ್ ಎಲ್ಲ ಮನೇಲಿ ಬಂದು ಕುತ್ಕೊಳ್ಳೋಟಲ್ಲ. ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.